ನಮಸ್ಕಾರ ಸ್ನೇಹಿತರೆ, KCET 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಫೈನಲಿ ನಿಮ್ಮೆಲ್ಲರಿಗೂ ಗುಡ್ ನ್ಯೂಸ್. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಕೆಡ್ಯೂಲ್ ಆದ್ರೆ ಬಿಟ್ಟಿದ್ದಾರೆ. ಇನ್ನ ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು, ಯಾವುದೇ ಸಮಸ್ಯೆ ಇಲ್ಲ ನಿಮ್ಗೆ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಕೆಡ್ಯೂಲ್ ಅನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಮಗೆ ಪ್ರೋತ್ಸಾಹ ಆದ್ರೆ ಬರುತ್ತೆ ನಿಮ್ಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ಕಂಪ್ಲೀಟ್ಲಿ ಎಲ್ಲ ಫ್ರೀನೇ ಇರುತ್ತೆ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಸ್ನೇಹಿತರೆ, ಫಸ್ಟ್ ರೌಂಡ್ ಸ್ಕೆಡ್ಯೂಲ್ ಮೊದಲು ಬಿಡಬೇಕಿತ್ತು, ಮತ್ತೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಬೇಕಿತ್ತು. KA ಅವರು ಈ ವರ್ಷ ಫುಲ್ ರಿವರ್ಸ್ ಆಗಿ ಮಾಡಿದ್ದಾರೆ. ಆದ್ರೂ ಪರವಾಗಿಲ್ಲ, ಈಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಕೆಡ್ಯೂಲ್ ಆದ್ರೆ ಫೈನಲಿ ಇವತ್ತು ಬಿಟ್ಟಿದ್ದಾರೆ. ಆ ಒಂದು ಆಪ್ಷನ್ ಎಂಟ್ರಿ ಸ್ಕೆಡ್ಯೂಲ್ ಅನ್ನಾದ್ರೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಸ್ನೇಹಿತರೆ, ಇಲ್ಲಿ ಅಡ್ಮಿಷನ್ ಸೆಕ್ಷನ್ ಹೋಗಿ UGCET 2024 ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಸ್ಕೆಡ್ಯೂಲ್ ಆದ್ರೆ ಬಿಟ್ಟಿದ್ದಾರೆ. ಈ ಒಂದು ಸ್ಕೆಡ್ಯೂಲ್ ಅನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಆಪ್ಷನ್ ಎಂಟ್ರಿ ಇದು. Option entry commenced on the evening of 23/7/2024. 7 days of time will be given to enter the options in the order of ಪ್ರಿಫರೆನ್ಸ್. ನೋಡಿ, ಇಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 7 ದಿನ ಟೈಮ್ ಕೊಟ್ಟಿದ್ದಾರೆ. ನಿನ್ನೆಯಿಂದ 7 ದಿನ ಟೈಮ್. ನೋಡಿ, ನಿನ್ನೆ 23/7/2024 ನಿನ್ನೆ ಸಾಯಂಕಾಲ ನಿಮ್ಗೆ ಆಪ್ಷನ್ ಎಂಟ್ರಿ ಇದು ಲಿಂಕ್ ಆದ್ರೆ ಬಂದಿತ್ತು. ನಿನ್ನೆಯಿಂದ ನಿಮ್ಗೆ 7 ದಿನ ಟೈಮ್ ಆದ್ರೆ ಇರುತ್ತೆ ಇನ್ನ. ಓಕೆನಾ? ಯಾವಾಗ ಒಂದು ಡೇಟ್ ಎಕ್ಸಾಕ್ಟ್ ಡೇ ಟು ಟೈಮೇ ಕೊಡ್ತಿದ್ರು. ಈಗ ಆಪ್ಷನ್ ಎಂಟ್ರಿ ಇದು ಯಾಕೆ ಡೇ ಟು ಟೈಮ್ ಕೊಟ್ಟಿಲ್ಲ ಅಂದ್ರೆ, ಮೊದಲೇ ನಿಮ್ಗೆ ಆಪ್ಷನ್ ಎಂಟ್ರಿ ಬಿಟ್ಬಿಟ್ಟಿದ್ರು. ಅದಕ್ಕೆ 7 ದಿನ ಟೈಮ್ ಕೊಟ್ಟಿದ್ದಾರೆ. ನಿಮ್ ಸೀನಿಯರ್ಸ್ಗೆಲ್ಲ ಪಾಪ 3 ರಿಂದ 4 ದಿನ ಟೈಮ್ ಇರ್ತಿತ್ತು ಅಷ್ಟೇ. CET 2023 2022 ಈ ಹಿಂದೆ ಎಲ್ಲ ಬರೀ 3 ರಿಂದ 4 ದಿನ ಟೈಮ್ ಇತ್ತು. ಈಗ ನಿಮ್ಗೆ 7 ದಿನ ಟೈಮ್ ಇದೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ನೀವೇನ್ ತಲೆ ಕೆಡಿಸ್ಕೋಬೇಡಿ, 7 ದಿನ ಟೈಮ್ ಆದ್ರೆ ಇದೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ನಿಮ್ಗೆ ಯಾವ ಕಾಲೇಜಸ್ ಬೇಕು, ಯಾವ ಕಾಲೇಜಸ್ ಬೇಡ, ಟಾಪ್ ಕಾಲೇಜಸ್ ಯಾವು ಎಲ್ಲ ನೋಡ್ಕೊಂಡು ನೀವು ಈಸಿಯಾಗಿ ಆಪ್ಷನ್ ಎಂಟ್ರಿ ಮಾಡಬಹುದು. 7 ದಿನ ಟೈಮ್ ಇದೆ ಸ್ನೇಹಿತರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಮತ್ತೆ ನಿಮ್ಗೆ ಮಾರ್ಕ್ ರಿಸಲ್ಟ್ಸ್ ಅಂಡ್ ಫರ್ದರ್ ನಿಮ್ಗೆ ಇಲ್ಲಿ ನೋಡಿ, ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ವುಡ್ ಬಿ ಪಬ್ಲಿಷ್ಡ್ ಆಫ್ಟರ್ 3 days ಫ್ರಮ್ ದ ಲಾಸ್ಟ್ ಡೇಟ್ ಫಿಕ್ಸ್ಡ್ ಟು ಎಂಟರ್ ದ ಆಪ್ಷನ್ಸ್. ನೋಡಿ ಸ್ನೇಹಿತರೆ, ಇಲ್ಲಿ ನಿಮ್ಗೆ ಮತ್ತೆ ಎಲ್ಲ ಮಾರ್ಕ್ ಅಲಾಟ್ಮೆಂಟ್ ಇನ್ನ ಒಂದು ವಾರ ಟೈಮ್ ಇದೆ ಅಲ್ಲ, ನಿಮ್ಗೆ ಇನ್ನು 6 ದಿನ ಟೈಮ್ ಇದೆ. ಈಗ ನಿಮ್ಗೆ ಏನಾಗುತ್ತೆ ಅಂದ್ರೆ, ಮತ್ತೆ ಆಪ್ಷನ್ ಎಂಟ್ರಿ ಎಲ್ಲ ಮುಗಿದ್ಮೇಲೆ, ಆ ಡೇಟ್ ಮುಗಿದ್ಮೇಲೆ ಮತ್ತೆ 3 ದಿನಕ್ಕೆ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆದ್ರೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡಿ, ನಿಮ್ಗೆ ಮತ್ತೆ 3 ದಿನಕ್ಕೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಪ್ರತಿ ವರ್ಷ ಅದೇ ರೀತಿನ ಆಪ್ಷನ್ ಎಂಟ್ರಿ ಆದ್ಮೇಲೆ 2 ರಿಂದ 3 ದಿನದಲ್ಲಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ. ಈ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ನಿಮ್ಗೆ ಏನಾದ್ರೂ ಸೀಟ್ ಸಿಗ್ಲಿಲ್ಲ, ನಿಮ್ಗೆ ಸೀಟ್ ಸಿಕ್ಕಿರುವಂತದ್ದು ಕೆಲವರಿಗೆ ಕಡಿಮೆ ಕಾಲೇಜಸ್ ಆಡ್ ಮಾಡಿಬಿಟ್ಟಿರ್ತಾರೆ, ಅವಾಗ ಸೀಟ್ ಅಲಾಟ್ ಆಗಲ್ಲ. ಇದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನುವಂಥದ್ದು ಡಮ್ಮಿ ರಿಸಲ್ಟ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ? ನಿಮ್ಗೆ ಆ ಕಾಲೇಜ್ ಸಿಗುತ್ತಾ ಇಲ್ಲ, ನೀವು ಮಾಡಿರೋ ಆಪ್ಷನ್ ಎಂಟ್ರಿಗೆ ನಿಮ್ಗೆ ಕಾಲೇಜ್ ಸಿಗುತ್ತಾ ಇಲ್ಲ ಅಂತ ನಿಮ್ಗೆ ಅಲ್ಲಿ ಗೊತ್ತಾಗೋಗುತ್ತೆ. ಓಕೆನಾ? ಅವಾಗ ನೀವ್ ಏನ್ ಮಾಡ್ಬೋದು ಅಂದ್ರೆ, ಮತ್ತೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಕ್ ಚಾನ್ಸ್ ಇರುತ್ತೆ. ನೋಡಿ, ಮಾರ್ಕ್ ಅಲಾಟ್ಮೆಂಟ್ ಆದ್ಮೇಲೆ ಆಫ್ಟರ್ ಪಬ್ಲಿಕೇಶನ್ ಆಫ್ ಮಾರ್ಕ್ ರಿಸಲ್ಟ್ಸ್ 3 days ಆಫ್ ಟೈಮ್ ವಿಲ್ ಬಿ ಗಿವನ್ ಟು ಆಡ್, ಆಲ್ಟರ್, ರಿಅರೇಂಜ್, ಡಿಲೀಟ್ ದ ಆಪ್ಷನ್ಸ್. ಓಕೆನಾ? ನೀವು ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸ್ವಲ್ಪ ಇವಾಗ ಈ ಆಪ್ಷನ್ ಎಂಟ್ರಿಯಲ್ಲಿ ನೀವು ಸ್ವಲ್ಪ ಕಡಿಮೆ ಕಾಲೇಜಸ್ ಆಡ್ ಮಾಡಿರ್ತೀರಾ, ಅದರಿಂದ ನಿಮ್ಗೆ ಸೀಟ್ ಸಿಕ್ಕಿರಲ್ಲ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ. ನಿಮ್ಗೆ ಏನೇ ಆಗಿರ್ಲಿ, ಓಕೆನಾ, ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಕ್ಕಿರೋದು ಇಷ್ಟ ಇರಲ್ಲ ನಿಮ್ಗೆ, ಯಾಕಂದ್ರೆ ನೀವು ಯಾವ್ಯಾವ ಕಾಲೇಜಸ್ ಹೆಂಗೋ ಆಡ್ ಮಾಡ್ಬಿಟ್ಟಿರ್ತೀರಾ ಫಸ್ಟ್ ರೌಂಡ್ ಅಲ್ಲಿ. ಇಲ್ಲಿ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇದು ನಿಮ್ಗೆ ಜಸ್ಟ್ ಡಮ್ಮಿ ರಿಸಲ್ಟ್ ತರ ಬಿಡ್ತಾರೆ. ನಿಮ್ಗೆ ಸೀಟ್ ಸಿಗುತ್ತಾ ಇಲ್ಲ ನೀವು ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ನೀವು ಮಾರ್ಕ್ ಅಲಾಟ್ಮೆಂಟ್ ಆದ್ಮೇಲೆ ನೀವು ಮತ್ತೆ ಆಡ್ ಮಾಡ್ಕೋಬಹುದು, ಆಲ್ಟರ್ ಮಾಡ್ಕೋಬಹುದು, ರಿಅರೇಂಜ್ ಮಾಡ್ಕೋಬಹುದು, ಡಿಲೀಟ್ ಮಾಡ್ಕೋಬಹುದು ಆಪ್ಷನ್ಸ್ ಅನ್ನ. ಓಕೆನಾ? ನಿಮ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಎಕ್ಸ್ಟ್ರಾ ಜಾಸ್ತಿ ಕಾಲೇಜಸ್ ಆಡ್ ಮಾಡಿ, ಮತ್ತೆ ಆಪ್ಷನ್ ಎಂಟ್ರಿ ಚಾನ್ಸ್ ಇದೆ, ಅವಾಗ ಸೀಟ್ ಸಿಕ್ಕೇ ಸಿಗುತ್ತೆ. ಅದಕ್ಕೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ಅದಕ್ಕೂ 3 ದಿನ ಟೈಮ್ ಆದ್ರೆ ಇರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ಮೇಲೆ ನಿಮ್ಗೆ ಇದೊಂದು ಆಪ್ಷನ್ ಆದ್ರೆ ಬರುತ್ತೆ ಮತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸ್ನೇಹಿತರೆ. ಮತ್ತೆ ನಿಮ್ಗೆ ಎಲ್ಲ ಆದ್ಮೇಲೆ ಮತ್ತೆ ನೀವು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ, ಮತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡಕ್ 3 ದಿನ ಟೈಮ್ ಕೊಡ್ತಾರೆ. ಅವೆಲ್ಲ ಆದ್ಮೇಲೆ ಮತ್ತೆ 3 ದಿನಕ್ಕೆ ಆಫ್ಟರ್ 3 days ಆಫ್ ದ ಎಬೋ ಆಕ್ಟಿವಿಟಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ವುಡ್ ಬಿ ಪಬ್ಲಿಷ್ಡ್. ಮತ್ತೆ 3 ದಿನಕ್ಕೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಫೈನಲ್ ರಿಸಲ್ಟ್ ಆದ್ರೆ ಬರುತ್ತೆ. ನಿಮ್ಮ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ನಿಮ್ಗೆ ಏನಾದ್ರೂ ಆ ಕಾಲೇಜಲ್ಲಿ ಸೀಟ್ ಸಿಕ್ಕಿರುವಂತದ್ದು ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ನೀವೇನ್ ಮಾಡ್ಬೋದಾಗಿರುತ್ತೆ ಅಂದ್ರೆ, ಆ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗ್ಬೋದಾಗಿರುತ್ತೆ. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಒಂದು ವೇಳೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಆ ಕಾಲೇಜನ್ನು ಹೋಲ್ಡ್ ಅಲ್ಲಿ ಇಟ್ಕೊಂಡು ಸೆಕೆಂಡ್ ರೌಂಡ್ ಹೋಗ್ಬೋದು. ಅದು ಚಾಯ್ಸ್ 2 ಇರುತ್ತೆ ನಿಮ್ಗೆ. ಚಾಯ್ಸ್ 1 ಕಾಲೇಜ್ಗೆ ಹೋಗಿ ಜಾಯ್ನ್ ಆಗೋದು, ಚಾಯ್ಸ್ 2 ನೀವು ಓಲ್ಡ್ ಅಲ್ಲಿ ಇಟ್ಕೊಳ್ಳೋದು, ಚಾಯ್ಸ್ 3 ನಾವು ಓಲ್ಡ್ ಅಲ್ಲೂ ಬೇಡ, ನಮ್ಗೆ ಈ ಕಾಲೇಜ್ ಇಷ್ಟನೇ ಆಗ್ತಿಲ್ಲ, ಹಂಗೆ ನಾವು ಓಲ್ಡ್ ಅಲ್ಲಿ ಹಿಡ್ದೇನೆ ಹೋಗ್ತೀವಿ ನಾವು ಸೆಕೆಂಡ್ ರೌಂಡ್ಗೆ ಅನ್ನುವಂಥದ್ದು ಚಾಯ್ಸ್ 3. ಚಾಯ್ಸ್ 4 ಅಂದ್ರೆ ನಾವು ಈ ಒಂದು ಪ್ರೋಸೆಸ್ ಇಂದಾನೆ ಎಕ್ಸಿಟ್ ಆಗ್ತೀವಿ, ಯಾವ್ದಾದ್ರು ಬೇರೆ ಕೋರ್ಸಸ್ ಜಾಯ್ನ್ ಹಾಕೊಂತೀವಿ ಅನ್ನುವಂಥವ್ರು ಚಾಯ್ಸ್ 4 ಕೊಡ್ಬೋದು.
ಫಸ್ಟ್ ರೌಂಡ್ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಫೈನಲಿ ನಿಮ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಓಕೆನಾ, ನಿಮ್ಗೆ ಇನ್ನೂ ಇನ್ನೊಂದು ಸ್ಕೆಡ್ಯೂಲ್ ಬರುತ್ತೆ. ಆ ಸ್ಕೆಡ್ಯೂಲ್ ಅಲ್ಲಿ ಎಕ್ಸಾಕ್ಟ್ ಯಾವ ಟೈಮ್ಗೆ ಅಂದ್ರೆ ಈಗ 7 ದಿನ ಅಂತ ಹೇಳಿದಾರೆ, ಇಲ್ಲಿ ಟೈಮ್ ಎಲ್ಲ ಕೊಟ್ಟಿಲ್ಲಲ್ಲ, ಅದಕ್ಕೆ ಇನ್ನೊಂದು ಸ್ಕೆಡ್ಯೂಲ್ ಕೊಡ್ತಾರೆ. ಆ ಸ್ಕೆಡ್ಯೂಲ್ ಅಲ್ಲಿ ಯಾವ ಡೇಟ್ಗೆ ನಿಮ್ಗೆ ಎಂಡ್ ಆಗುತ್ತೆ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು, ಯಾವಾಗ ಲಾಸ್ಟ್ ಡೇಟ್ ಇದೆ ಆಪ್ಷನ್ ಎಂಟ್ರಿಗೆ ಅನ್ನುವಂಥದ್ದು ಕೊಡ್ತಾರೆ. ಈಗ 7 ದಿನ ಫಿಕ್ಸ್ ಆಗಿ ಆ 7 ದಿನದಲ್ಲೇ ಯಾವ ಟೈಮ್ ವರೆಗೂ ನಿಮ್ಗೆ ಇರುತ್ತೆ ಆಪ್ಷನ್ ಎಂಟ್ರಿ ಎನೇಬಲ್ ಅನ್ನುವಂಥದ್ದೆಲ್ಲ ಇನ್ನೊಂದು ಡೀಟೇಲ್ ಸ್ಕೆಡ್ಯೂಲ್ ಆದ್ರೆ ಬರುತ್ತೆ. ಆದ್ರೆ ಈಗಾದ್ರೆ ಸದ್ಯಕ್ಕೆ ಗುಡ್ ನ್ಯೂಸ್, 7 ದಿನ ಟೈಮ್ ಇದೆ, ರಿಲ್ಯಾಕ್ಸ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಗೆ ಏನಾದ್ರೂ ಬೇರೆ ಡೌಟ್ಸ್ ಇದೆಯಾ, ಎಲ್ಲರೂ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ನೀವು ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತೀರೋ ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಮಾಡ್ಕೊಡ್ತೀನಿ.